ಎಂಬುದಾಗಿ ದೇವರ ವಾಕ್ಯದ ಒಳ್ಳೆಯದನ್ನು ಮಾಡುವವರಾಗಿ ಒಬ್ಬರು ಇಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ನನ್ನ ಸೈಗರವನ್ನು ಓರ್ವರೂ ಇಲ್ಲ. ಬರೋ ಕೆಟ್ಟದ್ದು ಮಾಡಬೇಕು, ಕೆಟ್ಟದನ್ನೇ ಮಾಡಬೇಕು, ಕೆಟ್ಟದಲ್ಲೇ ಜೀವಿಸಬೇಕು, ಕೆಟ್ಟವರಾಗಿ ಇರಬೇಕೆಂಬುದಾಗಿ ಮನಸ್ಸು. ಹಲ್ಲೆಲೂಯಾ. ಯಾರು ಸತ್ರೇನೋ ನಾನು ಚೆನ್ನಾಗಿರ್ಬೇಕು, ಇಲ್ಲ ನಾವೆಲ್ಲರೂ ಚೆನ್ನಾಗಿರ್ಬೇಕು ಅನ್ನೋದೇ ಯೇಸು ಸ್ವಾಮಿಯ ಒಂದು ಉದ್ದೇಶ. ನಾವೆಲ್ಲ ಒಂದರಾಗಿ ನಲ್ಲವರೊಳಗೆ ಕಾಣಪಡುವ ನಮ್ಮನ್ನು ಕರ್ತರು ಇರುವಾಗ. ಹಲ್ಲೆಲೂಯಾ. ಅದರಿಂದ ಯೇಸು ಸ್ವಾಮಿ ಲೋಕದಲ್ಲಿ ಬಂದು ನಮಗೋಸ್ಕರ ಪ್ರಸವ ವೇದನೆ, ಗರ್ಭ ವೇದನೆಯನ್ನು ಪಟ್ಟರು. ಹಲ್ಲೆಲೂಯಾ. ನಮ್ಮೊಬ್ಬೊಬ್ಬರನ್ನ ಬಿಡಿಸುವುದಕ್ಕೆ ಗರ್ಭ ವೇದನೆ ಪಟ್ಟರು. ಒಬ್ಬೊಬ್ಬರ ರಕ್ಷಿಸುವುದಕ್ಕಾಗ ಅವ್ರ ಗರ್ಭ ವೇದನೆ ಪಟ್ಟಾರೆ ಎಂದು ಪರಿಸುತ್ತಗಳ ವೇದದಲ್ಲಿ ವಾಸಿಗಳು. ಒಬ್ಬರಾದರೂ ನಾಶವಾಗಿದೆ, ಎಲ್ಲ ನಿತ್ಯ ಜೀವ ಪಡೆಯಬೇಕಂತೇಳಿ ಆತನೊಬ್ಬನನ್ನೇ ಕಲಿಸಿಕೊಟ್ರು. ಆತನೊಬ್ಬ ಒಬ್ಬನಾದರೂ ನಾಶವಾಗದೆ ಎಲ್ಲ ನಿತ್ಯ ಜೀವ ಪಡೆಯಬೇಕು ಅಂತ. ಹಲ್ಲೆಲೂಯಾ. ಒಬ್ಬರು ಕೆಟ್ಟು ಹೋಗಾಗಲೇ ಎಲ್ಲ ನಿತ್ಯ ಜೀವ ನಡೆಯಬಡಿಯ ಅವರು ಒಬ್ಬರೇ ಅನುಪಿಕೊಡುತ್ತಾರಂತ ವೇದದಲ್ಲಿ ವಾಸಿಗಳು. அந்த ஒருவர் நமக்காக பட்ட அந்த கர்ப்ப வேதனை நம்மளை பெற்றெடுப்பதற்காக, இந்த பாவத்திலிருந்து மீட்டெடுப்பதற்காக, அந்த அசுத்தலிருந்து மீட்டெடுப்பதற்காக, ஆழமான பாவத்தில் பதிந்து போயிருக்கிற நம்மளை தூக்கி எடுப்பதற்காக அவர் வேதனைப்பட்டார் என்ற விதத்தில் வாசிக்கிறோம். ನಮಗೋಸ್ಕರ ಗರ್ಭ ವೇದನೆ ಪಟ್ಟರು. ಯಾಕಂದ್ರೆ ಪಾಪದಲ್ಲಿ ನಾವೆಲ್ಲ ಸಿಕ್ಕಾಕೊಂಡು ಪಾಪದಿಂದ ಹೊರಬರಕ್ಕಾಗದೆ ಪಾಪದ ಜೀವಿತದಲ್ಲಿ ಮುಳುಗೋಗ್ಬಿಟ್ಟಿದ್ದೀವಿ. ಹೊರಬರಕ್ಕಾಗದೆ, ಹೊರಗೆ ಬಂದು ಇರಕ್ಕಾಗದೆ ಪಾಪದಲ್ಲೇ ಮುಳುಗಿ, ಪಾಪದಲ್ಲೇ ಬೆಳೆದು, ಪಾಪದಲ್ಲೇ ಬದುಕಿ, ಪಾಪದಲ್ಲೇ ಸತ್ತು, ಪಾಪದ ಸಂಬಳ ಮರಣ. ಆ ಮರಣ ನರಕಕ್ಕೆ ತೆಗೆದುಕೊಂಡು ಬಿಡುವಂತ ಆ ಜೀವಿತವನ್ನ ಯೇಸು ಕ್ರಿಸ್ತನು ಬದಲಾಯಿಸುವುದಕ್ಕೋಸ್ಕರ ಆತನೇ ಲೋಕದಲ್ಲಿ ಬಂದು ಗರ್ಭ ವೇದನೆ ಪಡ್ತಾರೆ. ಹಲ್ಲೆಲೂಯಾ. ನೋಡ್ರೆ ಒಂದು ತಾಯಿ, ತಂದೆ ತಾಯಿ ತನ್ನ ಮಗ ಮಾತು ಕೇಳದೆ ಹೋದ್ರೆ ಅವರೆಷ್ಟು ಗರ್ಭ ವೇದನೆ ಪಡ್ತಾರೆ, ಎಷ್ಟು ನೋವು ಪಡ್ತಾರೆ. ತಿರುಗಿಸಿ ಮಾತಾಡ್ತಾಳೆ. ಚಿಕ್ಕ ವಯಸ್ಸಿಂದ ಎಷ್ಟು ಕಷ್ಟಪಟ್ಟು ಬೆಳೆಸಿ ತಂದಂತ ಮಕ್ಕಳು ತಂದೆ ತಾಯಿ ವಿರೋಧವಾಗಿದ್ದು ಅವ್ರ ವಿರೋಧವಾಗಿ ಮಾತಾಡೋದು ಮಾತ್ರ ಅಲ್ಲ, ಈ ಆಡಿಸೋದು ಬೇರೆ, ನೋವು ಪಡಿಸೋದು ಬೇರೆ. ಬೆಳ್ಳಿಗಳಿಗೆ ತಗೊಬ್ಬನಾದ ತಾಯರ ವೇದನೆ ಪಡುತ್ತಾರೆ. ಅದೇ ರೀತಿ ನಾವು ಪ್ರಸವ ವೇದನೆ ಪಟ್ಟು ಪಡೆದಂತ ನಾವು ಆತನ ವಿರೋಧವಾಗಿ ನೋವುಗಳನ್ನ ಉಂಟು ಮಾಡುವವರಾಗಿದ್ದೇವೆ. ಅಲ್ಲೆಲ್ಲೂ ಯೆಶಾಯ ಬರೆದ ಗ್ರಂಥದಲ್ಲಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಯೆಶಾಯನ ದೀರ್ಘದರ್ಶಿ ಪುಸ್ತಕದಲ್ಲಿ 53 அதிகாரம் 10வது ವಚನத்தை ವಾಸಿಸಿ. 53:10. ಅವನು ಯಾವ ಅನ್ಯಾಯವನ್ನು ಮಾಡದಿದ್ದರೂ, ಅವನ ಬಾಯಲ್ಲಿ ಯಾವ ವಂಚನೆಯೂ ಇಲ್ಲದಿದ್ದರೂ, ಅವನು ಸತ್ತಾಗ ದುಷ್ಟರ ಮಧ್ಯೆ ಪುಷ್ಟರ ನಡುವೆ ಅವನನ್ನು ಹೂಡಿಟ್ಟರು. ಅವನನ್ನು ಜಜ್ಜುವುದು ಯೆಹೋವನ ಸಂಕಲ್ಪವಾಗಿತ್ತು. ಆತನು ಅವನನ್ನು ವ್ಯಾಧಿಯಿಂದ ಬಾಧಿಸಿ ಹೀಗೆಂದುಕೊಂಡನು, ಇವನು ತನ್ನ ಆತ್ಮವನ್ನು ಪ್ರಾಯಶ್ಚಿತ್ತ ಯಜ್ಞಕ್ಕಾಗಿ ಒಪ್ಪಿಸಿದ ಮೇಲೆ ತನ್ನ ಸಂತಾನವನ್ನು ನೋಡುವನು, ಚಿರಂಜೀವಿಯಾಗುವನು. ನನ್ನ ಸಂಕಲ್ಪವು ಇವನ ಕೈಯಿಂದ ನೆರವೇರುವುದು. கர்த்தரோ அவரை நொறுக்க சித்தமாகி அவரை பாடுகள் உட்படுத்தினார். அவருடைய ஆத்மா தன்னை குற்ற நிவாரணை வழியாக ஒப்புக்கொடுக்கும் போது அவர் தமது சத்தத்தையே கண்டு நீடித்த நாளாயிருப்பார். கர்த்தருக்கு சித்தமானது அவர் கையினால் வாய்க்கும். சந்ததியை கண்ட சத்தத்தை கண்ட ಸಂದದಿಯೇ ಕಂಡು. ಆಮೆನ್. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳುತ್ತೆ, ದೇವರು ನಮಗೋಸ್ಕರ ಯೇಸು ಕ್ರಿಸ್ತನ ಪ್ರಸವ ವೇದನೆಯನ್ನು ಅನುಭವಿಸುವಂತೆ ನೀವು ಇದನ್ನ ನಾವಿಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅವನನ್ನ ಜಜ್ಜುವುದು ಯೆಹೋವನ ಸಂಕಲ್ಪವಾಗಿತ್ತಂತೆ. ಅವನನ್ನು ವ್ಯಾಧಿಯಿಂದ ವ್ಯಾಧಿಸಿ ಹೀಗೆಂದುಕೊಂಡನು. ಇವನು ತನ್ನ ಆತ್ಮವನ್ನು ಪ್ರಾಯಶ್ಚಿತ್ತ ಯಜ್ಞಕ್ಕಾಗಿ ಒಪ್ಪಿಸಿದ ಮೇಲೆ ತನ್ನ ಸಂತಾನವನ್ನು ನೋಡುವನು. ಪ್ರಾಯಶ್ಚಿತ್ತ ಯಜ್ಞಕ್ಕಾಗಿ ಒಪ್ಪಿಸಿದ ಮೇಲೆ
ಹಲ್ಲೆಲೂಯಾ. ಯೇಸು ಕ್ರಿಸ್ತನು ನಮಗೋಸ್ಕರ ಪ್ರಾಯಶ್ಚಿತ್ತ ಯಜ್ಞವಾಗಿ, ಹಲ್ಲೆಲೂಯಾ, ಅವರು ನಮಗೋಸ್ಕರ ಪ್ರಾಯಶ್ಚಿತ್ತ ಯಜ್ಞವಾಗಿ ಸಮರ್ಪಿಸಲ್ಪಟ್ಟಿರುವುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅದರಿಂದ ಕರ್ತನೆಯವರ ನೊರಕಿ ಸಿದ್ಧವಾಗಿರುತ್ತದೆ. ನೀ ನೊರಕಪಡನು, ನೀ ಅಧಿಕಪಡನು, ನೀ ಒದಿಕಪಡನು, ನೀ ವೇದನೆ ಅನುಭವಿಕನು, ನೀ ಕಷ್ಟಪಡನು, ನೀ ಒಡೆಯಲ್ಪಡಬೇಕು, ಜಜ್ಜಲ್ಪಡಬೇಕು, ನೀನು ಹಿಂಸಿಸಲ್ಪಡಬೇಕು. ನಿನ್ನ ಕಬ್ಬಿನ ಥರ ಮಿಷನ್ ಹಾಕಿ ಹಾಗೆ ಒಂದು ಕಬ್ಬನ್ನು ತಿರುಗಿಸ್ತಾರೆ. ಅದ್ರ ಎಲ್ಲ ಜಜ್ಜು ಅದರಿಂದ ರಸ ಇಳಿಯುವಂತೆ ನೀನು ಜಜ್ಜಲ್ಪಡಬೇಕನ್ನೋದೇ ತಂದೆಯಾದ ದೇವರ ಚಿಂತೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಯಾಕಂದ್ರೆ ಅದನ್ನು ಜಜ್ಜಲ್ಪಡಬೇಕು ಎಂಬುದೇ ದೇವರ ಉದ್ದೇಶ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅವ್ರು ಹೇಗೆ ಜಜ್ಜಲ್ಪಟ್ಟರು ಅಂತೇಳಿ ಅದು 53ನೇ ಅಧ್ಯಾಯದಲ್ಲಿ 8ರಿಂದ 6ವರೆಗೂ 3ರಿಂದ 6ವರೆಗೂ 3 ವಾಕ್ಯ ನೋಡೋಣ. ಅವನು ಧಿಕ್ಕರಿಸಲ್ಪಟ್ಟವನು, ಮನುಷ್ಯರು ಸೇರಿಸಿಕೊಳ್ಳದವನು, ಸಂಕಷ್ಟಕ್ಕೊಳಗಾದವನು, ವ್ಯಾಧಿ ಪೀಡಿತನು, ಜನರ ಮುಖವನ್ನು ಓರೆ ಮಾಡಿಕೊಳ್ಳುವ ಧಿಕ್ಕಾರಕ್ಕೆ ಒಳಗಾದವನು ಆಗಿದ್ದನು. ನಾವು ಅವನನ್ನು ಲಕ್ಷ್ಯಕ್ಕೆ ತರಲಿಲ್ಲ, ನಿಜವಾಗಿಯೂ ನಮ್ಮ ಸಂಕಷ್ಟಗಳನ್ನು ಅನುಭವಿಸಿದನು. ಅವನು ಹೊತ್ತ ಹೊರೆಯು ನಮ್ಮ ಸಂಕಟವೇ ಹೌದು. ನಾವಾದರೂ ಅವನ ದೇವರಿಂದ ಬಾಧಿತನು, ಪೆಟ್ಟು ತಿಂದವನು, ಕುಗ್ಗಿಸಲ್ಪಟ್ಟವನು ಎಂದು ಭಾವಿಸಿಕೊಂಡೆವು. ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು. ನಮಗೆ ಶಿಕ್ಷೆಯನ್ನು ಉಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು. ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಡರುತ್ತಿದ್ದೇವೆ. ಪ್ರತಿಯೊಬ್ಬನು ತನ್ನ ತನ್ನ ದಾರಿಯನ್ನು ಹಿಡಿಯುತ್ತಿದ್ದನು. ನಮ್ಮೆಲ್ಲರ ದೋಷಗಳನ್ನು ಯೆಹೋವನು ಅವನ ಮೇಲೆ ಹಾಕಿದನು. ಅವನು ಬಾಧೆಗೆ ಒಳಗಾಗಿದ್ದನು. ಪುರಕಣಿಕಪಟ್ಟವರು, ದುಃಖ ನೆರೆದವರು, ಪಾಡುಗಳ ಅನುಭವಿಸಿರುವವರಾಗಿದ್ದು ಮರೆತುಕೊಂಡು ಅವರ ಹೆಸರು ಪಟ್ಟಿರುವುದ ಅವರನ್ನ மெய்யாகவே நம்முடைய பாடுகளையும் சுமந்த அடிக்கப்பட்டு பாதிக்கப்பட்டு எண்ணினோ நம்முடைய மீறுகள் நிமித்தம் காயப்பட்டு நம்ம அக்கிரமங்கள் நிமித்தம் நொறுக்கப்பட்டார். நமக்கு சமாதானம் உண்டு பண்ணும். ஆக்னே அவர் மேல் வந்தது, அவர் தரவுகளால் குணமாகும். வழி தப்பி திரிந்தோம். அக்கிரமங்களையும் அவர் மேல் விழ பண்ணினார் என்று வேதத்தில் வாசிக்கிறோம். ಹಲ್ಲೆಲೂಯಾ. ಇಲ್ಲಿ ನೋಡ್ರಿ 3ನೇ ವಾಕ್ಯ, ಅವನು ಧಿಕ್ಕರಿಸಲ್ಪಟ್ಟವನು, ಮನುಷ್ಯರು ಸೇರಿಸಿಕೊಳ್ಳದವನು. ಅದಕ್ಕೆ ಹೇಳ್ತಾರೆ, ಸ್ವಾಮಿ ಈ ಭೂಮಿಯಲ್ಲಿ ತಲೆ ಇಡುವಷ್ಟು ಸ್ಥಳ. ಹಲ್ಲೆಲೂಯಾ. ಜನರಿಂದ ಧಿಕ್ಕರಿಸಲ್ಪಟ್ಟವರು, ಸಂಕಷ್ಟಕ್ಕೊಳಗಾದವರು. ಹಲ್ಲೆಲೂಯಾ. ದಿನ ಯೇಸು ಸ್ವಾಮಿ ದಿನ ಬೆಳಗಿದ್ರೆ ಕಾಲ್ನಡಿಗೆ ಆಗಿ ಕಷ್ಟಪಡ್ತಾ ಸಂಕಟ ಪಡ್ತಾ ಊರೂರೋಗಿ ಸುವಾರ್ತೆ ಸಾರ್ತಾ ಇದ್ದರು. ಜನರ ಮುಖವನ್ನ ಓರೆ ಮಾಡಿಕೊಳ್ಳುವುದು. ಆ ಮರಿಯಳ ಮಗ ಅಲ್ವಾ, ಆ ಯೋಸೇಫನ ಮಗ ಅಲ್ವಾ, ಇವನೇನೋ ದೇವರು ಮಾಡ್ದಂಗೆ ಮಾಡ್ತಾನೆ, ದೊಡ್ಡ ಪ್ರವಾದಿ ಮಾಡ್ದಂಗೆ ಮಾಡ್ತಾನೆ ಅಂತ ಜನರು ಅವರನ್ನು ಧಿಕ್ಕರಿಸುತ್ತಿದ್ರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಜನರು ಮುಖ ಓರೆ ಮಾಡಿಕೊಳ್ಳುವರು, ಧಿಕ್ಕಾರಕ್ಕೆ ಒಳಗಾದವನು ಆಗಿದ್ದರು. ನಾವು ನನ್ನ ಲಕ್ಷ್ಯಕ್ಕೆ ತರಲಿಲ್ಲ. ಯಾರು ಯೇಸುವಿನ ಕಾಲದಲ್ಲಿ ಲಕ್ಷ್ಯಕ್ಕೆ ತರಲೇ ಇಲ್ಲ. ನಿಜವಾಗಿಯೂ ನಮ್ಮ ಸಂಕಷ್ಟಗಳನ್ನು ಆತನೇ ಹೊತ್ತುಕೊಂಡು, ನಮ್ಮೆಲ್ಲ ಪಾಪ, ನಮ್ಮೆಲ್ಲ ಕರ್ಮ, ನಮ್ಮೆಲ್ಲ ನ್ಯಾಯ, ನಮ್ಮೆಲ್ಲ ಶುದ್ಧತೆಯನ್ನು ಆತನೇ ಹೊತ್ತುಕೊಂಡನೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಆ ನಿಜವಾಗಿ ನಮ್ಮ ಸಂಕಷ್ಟಗಳನ್ನು ಅನುಭವಿಸಿದನು. ಅವನು ಹೊತ್ತಂತ ಹೊರೆಯೇ ನಮ್ಮ ಸಂಕಟವೇ. ನಮ್ಮೆಲ್ಲರ ಸಂಕಟ, ಕಷ್ಟ, ಕಣ್ಣೀರು, ಬಡತನ, ದರಿದ್ರ, ರೋಗ, ಅನಾರೋಗ್ಯ, ಪಾಪ, ಶಾಪ, ತಲೆಮಾರು ಪಾಪ ಎಲ್ಲವನ್ನ ಆತನೇ ಹೊತ್ತುಕೊಂಡು ಹೊರೆಯನ್ನು ಹೊತ್ತ ಹೊರೆಯು ನಮ್ಮ ಸಂಕಟವೇ. ನಾವಾದರೂ ಅವನು ದೇವರಿಂದ ಬಾಧಿತನು
ಪೆಟ್ಟು ತಿಂದವನು ಕುಗ್ಗಿಸಲ್ಪಟ್ಟವನು ಎಂದು ಭಾವಿಸಿಕೊಂಡು ಹೌದು, ದೇವರಿಂದ ನೀವು ವಧೆ ತಿಂತಾರೆ, ದೇವರಿಗೆ ದಂಡನೆ ಕೊಡ್ತಾರೆ, ದೇವರನ್ನ ದಂಡಿಸ್ತಾ ಇದ್ದಾರೆ ಅಂತೇಳಿ ಆತನ ಬಾಧಿಸಲ್ಪಟ್ಟು ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು. ನಾವು ಮಾಡಿದಂತೆಲ್ಲ ದ್ರೋಹ, ನಮ್ಮ ತಾತ ಮುತ್ತಾತ ನಮ್ಮ ಪೂರ್ವಿಕರು ಮಾಡಿದಂತೆ ಎಲ್ಲ ಪಾಪಗಳು ದ್ರೋಹಗಳ ದೆಸೆಯಿಂದ ಅವ್ರು ಗಾಯಪಟ್ಟು, ಕೊರಡೆಗಳಿಂದ ಹೊಡೆಯಲ್ಪಟ್ಟು, ಶರೀರ ಕಿತ್ತಲ್ಪಟ್ಟು, ರಕ್ತ ಚೆಲ್ಲು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟು ನಮಗೆ ಕ್ಷೇಮವನ್ನು ಉಂಟು ಮಾಡುವ ದಂಡನೆ ಅವನು ಅನುಭವಿಸಿದನು. ಅಲ್ಲೆಲ್ಲ ನಾವು ಸುಖವಾಗಿರ್ಬೇಕು, ಕ್ಷೇಮವಾಗಿರ್ಬೇಕಂತೇಳಿ ನಮ್ಮೆಲ್ಲ ಬಾಧೆಗಳನ್ನ ಆತನು ಅನುಭವಿಸಿದರು ಅಂತೇಳಿ ವಾಕ್ಯದಲ್ಲಿ ನೋಡ್ತೇವೆ. ಅಲ್ಲೆಲ್ಲ ಅದರಿಂದ ವಾಕ್ಯ ಹೇಳುತ್ತೆ, ಅವ್ರ ಮೇಲೆ ಬಂದದ್ದು ಅವರುடைய ತಳಪುಗಳಾದ ಅವನ ಬಾಸುಂಡೆಗಳಿಂದ ನಾವು ಆತನ ಹೊಡೆಯಲ್ಪಟ್ಟು, ಮಾಂಸ ಕಿತ್ತಲ್ಪಟ್ಟು, ಕೊರಡೆಗಳಿಂದ ಹೊಡೆಯಲ್ಪಟ್ಟು, ಬಾಸುಂಡೆಗಳಿಂದ ಅಲ್ಲೆಲ್ಲೂಯ ಆತನ ಮೈಯೆಲ್ಲ ಬಾಸುಂಡೆ ಹೊಡೆದ್ರು, ಆ ಮಾಂಸ ಕಿತ್ತಲ್ಪಟ್ಟು ಬಾಸುಂಡೆಗಳು ಬಂತು. ಹಾಗೆ ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಡಗುತ್ತಿದ್ದೆವು. ಪ್ರತಿಯೊಬ್ಬನು ತನ್ನ ದಾರಿಯನ್ನು ನಡೆಯುತ್ತಿದ್ದಾನೆ. ನಾವೆಲ್ಲರೂ ನಮ್ಮಿಷ್ಟನೇ. ಇವಾಗಲೂ ನೋಡ್ರಿ, ನಾವು ರಕ್ಷಣೆ ಹೊಂದಿದ್ದೀವಿ, ಇವಾಗಲೂ ನಾವು ದೇವ್ರ ಮಕ್ಕಳಾಗಿದ್ದೀವಿ, ಆದ್ರೆ ನಮ್ಮಿಷ್ಟನೇ. ಅಲ್ಲೇ ಹೇಳ್ರಿ, ಇಲ್ಲಪ್ಪ ನಾನು ನನ್ನ ಇಷ್ಟ ನಡೆಯಲ್ಲ ಅಂತ ನಾವು ಯಾರು ಕೈ ಎತ್ತಲ್ಲ, ನನ್ನ ಇಷ್ಟ ನಾವು ನಡೆಯೋದಿಲ್ಲ ಅಂತ ನಾವು ಯಾರು ಕೈ ಎತ್ತಲ್ಲ. ನಮ್ಮ ಇಷ್ಟನೇ, ಹೌದಾ? ಅಲ್ಲೇ ಹೇಳ್ರಿ, ಅಲ್ಲೆಲ್ಲೂಯ. ಇವಾಗಲೂ ನಾವು ದೇವ್ರ ಮಕ್ಕಳಾಗಿದ್ದು ನಮ್ಮ ಇಷ್ಟನೇ. ಇಪ್ಪವು ನಮ್ಮ ದೇವರ ಬಿಡಲಾಗ್ತದೆ. ನಮ್ಮ ವಿರುಪದ ಪ್ರಕಾರ ನಾವು ನಡೆಕಿರೋದು, ಆಮೇಲೆ ವಿರುಪದ ಪ್ರಕಾರ ಅಲ್ಲ ನಡೆಕಿರೋದು. ನಮ್ಮ ಇಷ್ಟನೇ. ಅಲ್ಲೆಲ್ಲೂಯ. ಪ್ರತಿಯೊಬ್ಬನು ತನ್ನ ದಾರಿಯನ್ನು ಹಿಡಿಯುತ್ತಿದ್ದನು. ನಮ್ಮೆಲ್ಲರ ದೋಷ ಫಲವನ್ನು ಯೆಹೋವನು ಅವನ ಮೇಲೆ ಹಾಕಿದನು. ನಮ್ಮೆಲ್ಲ ದೋಷದ ಫಲಗಳನ್ನು ತಮಿಳನ್ನ ಸ್ವಲ್ಪ கர்த்தரோ நம்மெல்லாருடைய அக்கிரமத்தையும் அவர் மேல் விழப்பண்ணினார். அவர் மேல் விழப்பண்ணினார். அவர் மேல போட்டார். ಎಲ್ಲ ನೀನೇ ತಗೋ, ನೀನೇ ಅದನ್ನು ವಹಿಸಿಕೊಳ್ಬೇಕು. ಅಲ್ಲೆಲ್ಲೂಯ. ನಮ್ಮೆಲ್ಲರ ದೋಷದ ಫಲವನ್ನು ಯೆಹೋವನು ಅವನ ಮೇಲೆ ಹಾಕಿದನು. ಎಲ್ಲ ದೇವರು ಅದರ ಮೇಲೆ ಹಾಕಿದನು. ಇದೆಲ್ಲ ಹೊತ್ಕೊಂಡಿರುವಾಗ ಅವರೆಷ್ಟು ಬೇಸರ ಪಟ್ಟಿರ್ಬೇಕು, ಎಷ್ಟು ನೋವು ಪಟ್ಟಿರ್ಬೇಕು. ಅಲ್ಲೆಲ್ಲೂಯ್ರಿ. ಇದೆಲ್ಲ ಪ್ರಪಂಚದ ಎಲ್ಲ ಮಾನವನ ಪಾಪ, ಶಾಪ, ಅಕ್ರಮ, ಅನ್ಯಾಯ, ಅಶುದ್ಧತೆ, ವ್ಯಭಿಚಾರ, ವೇಶ್ಯತನ, ಎಲ್ಲ ಶಾಪಗಳು ಆತನ ಮೇಲೆ ಬಿದ್ದಾಗ ಮನುಷ್ಯರ ಎಲ್ಲ ಪಾಪಗಳು, ಅಕ್ರಮಗಳು, ಅನ್ಯಾಯಗಳು, ಅಶುದ್ಧಗಳು ಅವ್ರ ಮೇಲೆ ಬೀಳದಪ್ಪ. ಅವರು ವೇದನೆ ಪಟ್ಟಿರ್ಬಾರ್ದು. ಎಷ್ಟು ವೇದನೆ ಪಟ್ಟಿರ್ಬೋದು. ಅಲ್ಲೆಲ್ಲೂಯ. ಮತ್ತಾಯ ಸುವಾರ್ತೆಯಲ್ಲಿ 26ನೇ ಅಧ್ಯಾಯ 38ನೇ ವಾಕ್ಯ ನೋಡೋಣ. ಮತ್ತಾಯ 26:28. ಅವರಿಗೆ ನನ್ನ ಪ್ರಾಣವು ಸಾಯುವಷ್ಟು ದುಃಖಕ್ಕೆ ಒಳಗಾಗಿದೆ, ನೀವು ಇಲ್ಲೇ ಇದ್ದು ನನ್ನ ಸಂಗಡ ಎಚ್ಚರವಾಗಿರ್ರಿ. அப்பொழுது அவர் என் ஆத்துமா மரணத்துக்கு எதுவாக துக்கம் கொண்டிருக்கிறது. அப்பொழுது அவர் என் ஆத்துமா மரணத்துக்கு எதுவான துக்கம் கொண்டிருக்கிறது. ಮರಣಕ್ಕೆ ಎದುವಾನ ದುಃಖ ಕೊಟ್ಟಿರುತ್ತದೆ. ಅಲ್ಲೆಲ್ಲೂಯ. ಇಲ್ಲಿ ನೋಡ್ರಿ, ನನ್ನ ಪ್ರಾಣವು ಸಾಯುವಷ್ಟು ದುಃಖಕ್ಕೆ ಒಳಗಾಗಿದೆ. ಅಂದ್ರೆ ನಮ್ಮೆಲ್ಲ ಪಾಪದ ಸಂಬಳ ಯೇಸುವಿನ ಮೇಲೆ ಹಾಕಲ್ಪಡ್ತು. ಯಾಕಂದ್ರೆ ಅದನ್ನು ಜಜ್ಜಲ್ಪಡಬೇಕು ತಂದೆಯಾದ ದೇವರ ಚಿತ್ತ. ನಮ್ಮೆಲ್ಲರ ಪಾಪಕ್ಕೋಸ್ಕರ ಅದನ್ನು ಯಜ್ಞದ ಕುರಿಯಾಗಿ ಸಮರ್ಪಿಸಲ್ಪಡಬೇಕು. ನಮ್ಮೆಲ್ಲ ರಕ್ಷಿಪದಕ್ಕಾಗ ಆತ ಪಿತಾವಾಗಿ தேவன் நம்ம எல்லாருடைய பாவங்களையும் அவர் மேல் சுமந்ததுனால அவர் என்ன சொல்றாரு? என்ன என் ஆத்துமா மரணத்துக்கு ஏதுவான என் ஆத்துமா துக்கம் கொண்டிருக்கிறது. ನನ್ನ ಆತ್ಮವು ಮರಣಕ್ಕೆ ದುಃಖಕ್ಕೆ ಒಳಗಾಗಿದೆ.
ನನ್ನ ಪ್ರಾಣವು ಸಾಯುವಷ್ಟು ಪ್ರಸವ ವೇದನೆ ನೋಡು. ஒரு பிரசவ வேதனை பாவத்தை சுமந்து அவர் மேல் போடப்பட்டப்போ அவருக்கு நான் சாகிறது போல ஆயிட்டேன். என்னன்னா நான் ಸತ್ತೇ போடுவேன். அல்லேலூயா. ದುಃಖದಿಂದ ಹೇಳ್ತಾ ಇರುವಂತ ಒಂದು ಮಾತು, ಆ ವೇದನೆ, ಆ ಗರ್ಭ ವೇದನೆ ನಮ್ಮನ್ನು ರಕ್ಷಿಸುವುದಕ್ಕೋಸ್ಕರ, ನಮ್ಮೆಲ್ಲ ಬಾಧೆಗಳಿಂದ ಬಿಡುಗಡೆ ಮಾಡೋದಕ್ಕೋಸ್ಕರ ತಂದೆಯಾದ ದೇವರವರಿಗೆ ಕೊಟ್ಟಂತ ಕೆಲಸವನ್ನ அல்லேಲೂಯಾ ಆತನು ಮಾಡುವಾಗ ಅವ್ರು ಹೇಳ್ತಾರೆ ಏನಂತೇಳಿ, ಏನಾತ್ಮ மரணத்துக்கு ஏதுவான துக்கம் கொண்டிருக்கிறது. மரணத்துக்கு ஏதுவான துக்கம் கொண்டிருக்கிறது பரிசுத்தமுள்ள வேதத்தில் வாசிக்கும். அப்பொழுது அவரின் ஆத்மா மரணத்துக்கு ஏதுவான துக்கம் கொண்டிருக்கிறது. நீங்கள் இங்கே இருந்து தங்கி என்னோட கூட விழித்திருந்து என்று சொன்னார். அப்புறம் அவங்கெல்லாம் விழித்திருக்க முடியாது. ஏன்னா இவங்களுக்கு தான் கர்த்தர் ನೇಮಿಸಲ್ಪಟ್ಟರು. ಅದರಿಂದ ನಾನು ದುಃಖಕ್ಕೆ ಒಳಗಾಗಿದ್ದೇನೆ. ನನಗೆ ಸಾಯುವಷ್ಟು ದುಃಖ ಆಗ್ತಾ ಇದೆ ಅಂತೇಳಿ ನೀವಿಲ್ಲೇ ಇದ್ದು ನನ್ನ ಸಂಗಡ ಎಚ್ಚರವಾಗಿರ್ರಿ ಅಂತೇಳಿ ಅಲ್ಲಿ ಹೇಳುವಂತ ಮಾತನ್ನ ದೇವ ವಾಕ್ಯದಲ್ಲಿ ನೋಡ್ತೇವೆ. ಅದರಲ್ಲಿ 39ನೇ ವಾಕ್ಯ ಹೇಳುತ್ತೆ, ಸ್ವಲ್ಪ ಮುಂದೆ ಹೋಗಿ ಬೋರಲು ಬಿದ್ದು ನನ್ನ ತಂದೆಯೇ ಸಾಧ್ಯವಾಗಿದ್ದರೆ ಈ ಪಾತ್ರೆಯು ನನ್ನನ್ನು ಬಿಟ್ಟು ಹೋಗಲಿ, ಹೇಗೋ ನನ್ನ ಚಿತ್ತದಂತಾಗಲಿ, ನಿನ್ನ ಚಿತ್ತದಂತೆ ಆಗಲಿ ಎಂದು ದೇವರನ್ನು ಪ್ರಾರ್ಥಿಸಿದರು. சற்று அப்புறம் போய் முகப்புற விழுந்து, என் பிதாவே, இந்த பாத்திரம் என்னை விட்டு நீங்க கூடுமானால் நீங்களும் செய்யும் ஆயிரம் என் சித்தத்தின்படியல்ல உம்முடைய சித்தத்தின்படியே ஆக கடவுள் என்று ஜெபம் பண்ணினார். ಸ್ವಲ್ಪ ಮುಂದೆ ಹೋಗ್ತಾರೆ. ಓರ್ಲು ಬಿದ್ದು ನನ್ನ ತಂದೆ ಸಾಧ್ಯವಾಗಿದ್ದರೆ ಈ ಪಾತ್ರ ನನ್ನನ್ನ ಬಿಟ್ಟು ಹೋಗಲಿ, ಹೇಗೂ ನನ್ನ ಚಿತ್ತದಂತಾಗದೆ ನಿನ್ನ ಚಿತ್ತದಂತಾಗಲಿ. ಹಲ್ಲೆಲೂಯಾ. ನೋಡ್ರಿ, ನಾವೇನೇ ಮಾಡಿದ್ರು ನಾವು ದೇವರಿಗೆ ಆರ್ಡರ್ ಮಾಡ್ತೀವಿ. ಅಪ್ಪ ನೀನು ಹಿಂಗೆ ಮಾಡು, ಅಪ್ಪ ಹಿಂಗೆ ಮಾಡು, ಅಪ್ಪ ಅದನ್ನು ಮಾಡು, ಅಪ್ಪ ಇದನ್ನು ಮಾಡು, ಅಪ್ಪ ನೀ ಅಪ್ಪಿಸಿ, ನೀ ಇಪ್ಪಿಸಿ. ಒಬ್ರಿಗೆ ಅಧಿಕಾರಮ ನಾವು ಮೇಲೆ ಬೇಕಿರು ಅಧಿಕಾರದಿಂದ ಹೇಳ್ತೇವೆ. ಹಲ್ಲೆಲೂಯಾ. ಇವ್ರ ತಂದೆಯಾದ ದೇವರ ಹತ್ರ ಪ್ರಾರ್ಥನೆ ಮಾಡುವಾಗ ಹೇಳ್ತಾರಪ್ಪ, ನನ್ನ ಚಿತ್ತದಂತಾಗದೆ ನಿನ್ನ ಚಿತ್ತದಂತೆ. ನಮ್ಮ ಅಪ್ಪ ಏನ್ ಹೇಳ್ತಾರೋ ಅದೇ ಆಗಲಿ. ಈಗ ಅಪ್ಪ என்ன சொல்றாரோ அதே தான். நான் செய்ய மாட்டேப்பா, நான் சாக மாட்டேப்பா, நான் ஏன் வேதனைப்படணும், நான் ஏன் சாகணும், எனக்கு தேவையில்லாத விஷயம். அல்லேலூயா. ನಾವು ಹೇಳ್ತಾರೆ ನಮ್ಮ ಮಕ್ಕಳಿಗೆ ನಾವೇನಾದ್ರು ಹೇಳಿದ್ರೆ ಯಾವಾಗ ರೆಡಿಯಾಗಿ ಮಾಡ್ತಾರೆ, ಯಾವಾಗ ಇದು ಯಾವಾಗಲೂ ಇದೇ ಕತೆ. அல்லேலೂಯಾ. ಯಾವಾಗಲೂ ನಾವು ಅದನ್ನು ಹೇಳ್ತಾನೆ ಇರ್ತೀರ, ತಿರುಗಿಸಿ ಮಾತನಾಡ್ತೇವೆ. ತಂದೆ ತಾಯಿ ಹತ್ರ ತಿರುಗಿಸಿ ಮಾತಾಡ್ತೇವೆ. ಅಲ್ಲೇಲೂಯಾ ಹೇಳ್ರಿ. ಆದ್ರೆ ಎಷ್ಟು ಹೇಳ್ತಾರೆ, ನನ್ನ ಚಿತ್ತ ಬೇಡಪ್ಪ, ನಿನ್ನ ಚಿತ್ತದಂತ. என்னுடைய சித்தத்தின் பிரகாரம் எல்லாம் உம்முடைய சித்தமே நிறைவேறட்டும். அல்லேலூயா. அதே விதயத்தை அதான் கீழ்ப்படிதல். தகப்பனாருக்கு பிள்ளை கீழ்ப்படிகிறது இயேசுவை எடுத்து காட்டுறாரு. ತಂದೆಗೆ ವಿಜಯರಾಗದನ್ನ ಯೇಸುಸ್ವಾಮಿ ಮಾತುಗಳನ್ನ ದೇವರು ನಮಗೆ ಎತ್ತಿ ತೋರಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಏನಂತೇಳಿ, ಅಪ್ಪ ನನ್ನ ಚಿತ್ತದಂತಾಗದೆ ನಿನ್ನ ಚಿತ್ತದಂತೆಯೇ ಆಗಲಿ ಎಂದು ದೇವರನ್ನು ಪ್ರಾರ್ಥಿಸಿದರು. ಪ್ರಾರ್ಥನೆ ಮಾಡ್ತಿದ್ದಾರೆ. ಅಪ್ಪ ಎಲ್ಲರೂ ಪಾಪಕ್ಕೋಸ್ಕರ ನಾನು ಸಾಯಲೇಬೇಕಂತ ಚಿತ್ತಗೊಂಡಿದ್ದೀಯ. ನಾವು ಬರುವಂತ ಅವರೇ, ಅವರ ಪಾಪಗಳೇ, ಅವರ ಅಕ್ರಮಗಳೇ ಆದಿ ಕಾಣ್ತಿದ್ದು ಯೇಸುಸ್ವಾಮಿ ಶಿಲುಬೆಯಲ್ಲಿ ಜಡಿಯಲ್ಪಡುವವರೆಗೂ ನಡೆದಂತ ಎಲ್ಲ ಅಕ್ರಮಗಳು, ಅನ್ಯಾಯಗಳು, ಅಶುದ್ಧತೆಗಳಿಗಾಗಿ, ಎಲ್ಲ ಪಾಪಗಳಿಗಾಗಿ, ಶಾಪಗಳಿಗಾಗಿ, ಎಲ್ಲ ಅಶುದ್ಧತೆ ಜೀವಿತಕ್ಕಾಗಿ ಎಲ್ಲವನ್ನ ದೇವರು ಆತನ ಮೇಲೆ ಹೊರಿಸಿದ್ರು ಎಂಬುದಾಗಿ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಈಗ ನಮ್ಮನ್ನೆಲ್ಲ ರಕ್ಷಿಸುವುದಕ್ಕೋಸ್ಕರ ಎಲ್ಲಾ ಪಾಪಗಳನ್ನ ಹೊತ್ತು ಆತನು ಗರ್ಭವೇದನೆಯನ್ನು ಅನುಭವಿಸ್ತಾ ಇದ್ದಾರೆ, ಗರ್ಭವೇದನೆ ಪಡ್ತಾ ಇದ್ದಾರೆ. ಹಲ್ಲೆಲೂಯಾ. ಆ ವೇದನೆ ಪಡುವಾಗ ಅವ್ರಿಗೆ ಏನ್ ನಡೀತಂತೆ, ಲೂಕನ ಸುವಾರ್ತೆಯಲ್ಲಿ 22ನೇ ಅಧ್ಯಾಯ 46ನೇ ವಾಕ್ಯ ನೋಡೋಣ. ಲೂಕ 22:40. ಬೆಳಗಾಗುವಾಗ
ಯೆಹೂದ್ಯರ ಹಿರೀಸಭೆಯವರು ಅಂದರೆ ಮಹಾಯಾಜಕರು ಶಾಸ್ತ್ರಿಗಳು ಕೂಡಿ ಆತನನ್ನು ತಮ್ಮ ನ್ಯಾಯ ವಿಚಾರಣಾ ಸಭೆ 22:46 ಲೂಕ ಇವರಿಗೆ ನಿದ್ರೆ ಹತ್ತಿರುವುದನ್ನು ಕಂಡು ಅವರಿಗೆ, ನೀವು ನಿದ್ರೆ ಮಾಡುವುದೇನು? ಏಳಿರಿ, ಶೋಧನೆಗೆ ಒಳಗಾಗದಂತೆ ಪ್ರಾರ್ಥಿಸಿರಿ ಎಂದು ಹೇಳಿದರು. நீங்கள் நித்திரை பண்ணுகிறார் என்ன, சோதனைக்கு உட்படாதபடி எழுந்திருந்து ஜெபம் பண்ணுங்கள் என்றார். ಆಮೆನ್. ಹಲ್ಲೆಲೂಯಾ. ನಾನೇ ಮಿಸ್ ಮಾಡಿದ್ರೆ ಒಂದು ನಿಮಿಷ. 44ನೇ ವಾಕ್ಯ, ಅದರಲ್ಲಿ 44ನೇ ಆತನು ಮನೋವ್ಯಥೆ ಉಳ್ಳವನಾಗಿ ಇನ್ನೂ ಆಸಕ್ತಿಯಿಂದ ಪ್ರಾರ್ಥಿಸುತ್ತಿರಲಾಗಿ ಆತನ ಬೆವರು ಭೂಮಿಗೆ ಬೀಳುತ್ತಿರುವ ರಕ್ತದ ದೊಡ್ಡ ಬಾದಿಯಲ್ಲಿತ್ತು. அவர் மிகவும் வியாகுலப்பட்டு ಲೂಕ 22:44 அவர் மிகவும் வியாகுலப்பட்டு அதிக ஊக்கத்தோடு ஜெபம் பண்ணினார். அவருடைய வேர்வை ரத்தத்தின் பெருந்துளிகளாய் தரையிலே விழுந்தது. ரத்தம் அந்த வேர்வையோடு சேர்ந்து பூமியில விழுந்தது என்று வேதத்தில் வாசிக்கிறோம். அல்லேலூயா. ಆತನ ಬೆವರು ಕೇಳುತ್ತೆ, ಆಸಕ್ತಿಯಿಂದ ಪ್ರಾರ್ಥಿಸುತ್ತಿರಲಾಗಿ ಆತನ ಬೆವರು ಭೂಮಿಗೆ ಬೀಳುತ್ತಿರುವ ರಕ್ತದ ದೊಡ್ಡ ಹನಿಗಳು ಬಾದಿಯಲ್ಲಿದ್ದಂತ ಪ್ರಸವ ವೇದನೆ, ಮರಣ ವೇದನೆ, ನಮ್ಮೆಲ್ಲ ಪಾಪಗಳು ಆತನಾಗಿ ಚಿಕ್ತಾ ಇದೆ, ಆತನಾಗಿ ಅದುತ್ತಾ ಇದೆ. ಅಲ್ಲೇಲ್ರಿ. ಎರಡನೇದಾಗಿ ಸೈತಾನ ಶಿಲ್ಬೆಯಲ್ಲಿ ಯೇಸು ಸಾಯಬಾರದು ಅಂತ ಹೇಳಿ, ಯಾರು ಶಿಲ್ಬೆ ಸತ್ರನ ತಲೆ ಜಜ್ಜಲ್ಪಡುತ್ತೆ, ಅದನ್ನ ಸೈತಾನು ಸಹ ಸೇರ್ಕೊಂಡು ಭಯಂಕರವಾದ ವ್ಯಾಕುಲ, ನೋವು, ಬಾಧೆ, ಹಿಂಸೆ, ಅಷ್ಟು ಟೆನ್ಷನ್. ಸ್ವಾಮಿ ಅಲ್ಲೇ ಎದೆಯೋಡು ಸತ್ತವರು ಹಾರ್ಟ್ ಅಟ್ಯಾಕ್ ಆಗ್ಬೋದು, ಹಂಗೆ ಹಾರ್ಟ್ ಅಟ್ಯಾಕ್ ಆಯ್ತು ನಾವು ಹೋರಾಟ. அந்த ಗರ್ಸಮನೆ ತೋಟದಲ್ಲಿ, ಆ ಗರ್ಸಮನೆ ತೋಟದಲ್ಲಿ ಭಯಂಕರ ಹೋರಾಟ. ಒಟ್ಟಲ್ಲಿ ಯೇಸು ಸಿಲುಬೆಯಲ್ಲಿ ಸಾಯಬಾರದು, ಯೇಸು ಸಿಲುಬೆಯಲ್ಲಿ ಜಡಿಯಲ್ಪಡಬಾರದು, ಯೇಸು ಇಲ್ಲೇ ಸಾಯ್ಬೇಕು, ತೋಟದಲ್ಲೇ ಸತ್ತೋಗ್ಬಿಡ್ಲಿ ಅಂತೇಳಿ ಎಲ್ಲ ಟೆನ್ಷನ್ಗಳು, ಎಲ್ಲ ವ್ಯಾಕುಲಗಳನ್ನ ತಂದೆ ಸ್ವಾಮಿ ಮುಂದೆ ನಿಲ್ಲಿಸ್ತಾ ಇದ್ದಾರೆ. ಆ ವ್ಯಾಕುಲದಿಂದ ಪ್ರಾರ್ಥನೆ ಮಾಡುವಾಗ ಆ ಭೂಮಿ ಬೀಳುತ್ತಿರುವ ರಕ್ತದ ದೊಡ್ಡ ಹನಿಗಳು ಬಾಗಿಲಿತ್ತು. ಪ್ರಸವ ವೇದನೆ, ಆ ಬೆವರು, ಆ ನರಳಾಟ, ಆ ಕೂಗಾಟ, ನಿಶ್ಚಿತವಾದ್ರೆ ಪಾತ್ರಗಳನ್ನು ಬಿಟ್ಟು ಅದರ ಚಿತ್ತದಂತಲ್ಲಪ್ಪ, ನಿನ್ನ ಚಿತ್ತದಂತೆ. ಅವ್ರ ಸಿದ್ಧನ ಒಬ್ಬರು ತುಳಿ ಬೇರ್ವಿ ರಕ್ತವಾಗಿ ಭೂಮಿಯಲ್ಲಿ ಬಿಡುತ್ತದೆ. ಅದೇ ಹೇಳ್ರಿ, ಆ ರೀತಿ ನಮಗೋಸ್ಕರ ಪ್ರಸವ ವೇದನೆ ಪಟ್ಟು, ನಮಗೋಸ್ಕರ ಬಾಧೆ ಪಟ್ಟು, ತಪ್ಪೆವರೆಲ್ಲ ರಕ್ತವಾಗಿ ಚೆಲ್ಲಿ ನಮ್ಮನ್ನ ರಕ್ಷಿಸಿದಂತ ನಾವು ಕ್ಷಣ ಮಾತ್ರದಲ್ಲಿ ನೆಗ್ಲೆಕ್ಟ್ ಮಾಡ್ತೇವೆ. ಹೌದಾ? ಸರಿ, ಆಮೇಲೆ ಸಮಯದ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಇದು ತಪ್ಪನ್ನು ಬಿಟ್ಟರಿಂದ ಸಮಯ ಸಿಗಲ್ಲ, ಬಿಟ್ಟರಿಂದ ಬಾಕಿ ಸಮಯ ಸಿಗಲ್ಲ. ತಪ್ಪು ಮಾಡ್ಬಿಟ್ಟು ಕ್ಷಮೆ ಕೇಳ್ಕೊಂಡ್ಬಿಡೋಣ. ಅಲ್ಲಿ ஞான விட்டா தப்பி போயிடும். எப்படியாவது பாவம் செய்துட்டு மன்னிப்பு கேட்டுலாம் ஆண்டவர் கிட்ட. அவர் மன்னிக்கிற தெய்வம், 7 தரம் மன்னிக்கிறவர், 7 ಸಾರಿ ಕ್ಷಮಿಸುವಂತ ದೇವಾದಿ ದೇವರು ಈ ನನ್ನ ಪಾಪವನ್ನ ಕ್ಷಮಿಸ್ತಾರ ಅಂತೇಳಿ ನಾವು ನೆಗ್ಲೆಕ್ಟ್ ಮಾಡ್ತೇವೆ. ಹಲ್ಲೆಲೂಯಾ. ಅಸಡೆ ನೆನೆಸ್ತೇವೆ, ಇಟ್ಟವರು ಒಣ್ಣಾಮದು ಅಲ್ಲ ಹಬ್ಬ ಮನುಷ್ಯರು. ಹಲ್ಲೆಲೂಯಾ. ಬೆವರು ಆ ಚೆಲ್ಲಿದಂತ ರಕ್ತದ ಹನಿಯನ್ನ ನೀವು ನೆನೆಸಿ ನೋಡ್ರಿ. ಆ ವೇದನೆ ಬೇಸಿಗೆ ಕಾಲ ಅಲ್ಲ, ಚಳಿಗಾಲ. ತೋಟದಲ್ಲಿದ್ದಾರೆ, ತಣ್ಣನೆ ಗಾಳಿ ಇರೋ ಸ್ಥಳದಲ್ಲಿ ಬೆವರಿಳಿತ. ಪ್ರಪಂಚದೆಲ್ಲ ಪಾಪಗಳನ್ನು ಕ್ರಿಸ್ತನ ತೋಟದಲ್ಲಿ ಯೇಸುವಿನ ಮೇಲೆ ಬೀಳ್ತಾ ಇದೆ. ಹಲ್ಲೆಲೂಯಾ. ವೇದನೆ, ಒಂದ್ ಕಡೆ ಬಾಧನೆ, ಒಂದ್ ಕಡೆ ಸಮಾಧಾನ ಇಲ್ಲ, ಒಂದ್ ಕಡೆ ಹೃದಯದ ಬಡಿತ ಜಾಸ್ತಿ ಆಗ್ತದೆ. ಅದರಲ್ಲಿ ಶೈತಾನ ಬೇರೆ. ಇನ್ನು ಅದನ್ನ ಗಾಬರಿ ಆಗ್ಲಿ, ಇನ್ನೂ ಜಾಸ್ತಿ, ಇನ್ನೂ ಟೆನ್ಷನ್ ಆಗ್ಲಿ, ಹೇಗಾದ್ರೂ ಇವನು ಸಾಯಿಲೆ ಯೇಸುವಿನ
ಗೆತ್ಸೆಮನೆ ತೋಟದಲ್ಲೇ ಸಾಯಿಸುವುದಕ್ಕೆ ಪ್ರಯಾಸ ಪಡ್ತಾರೆ. ಅಲ್ಲೇನ್ರಿ? ಆದ್ರೆ ಆ ಪ್ರಯಾಸ ನಡೆಯದೇ ಇಲ್ಲ. ಆ ಪ್ರಯಾಸ ನಡೆಯಲ್ಲ. ಗೆತ್ಸೆಮನೆ ತೋಟದಲ್ಲಿ ಹಿಡ್ಕೊಂಡ್ ಬರ್ತಾರೆ. ಪಿಲಾತನ ಕೈಗೆ ಬಂದಾಗ ಯೇಸುವನ್ನು ಬಿಡಿಸೋದಕ್ಕೆ ಭಯಂಕರ ಇರೋದಕ್ಕೆ ಪ್ರಯತ್ನ ಪಡ್ತಾರೆ. ಹಲ್ಲೆಲೂಯಾ. ಆಗೋದಿಲ್ಲ. ಕೊನೆ ಕೊರಡೆಯಿಂದ ಓಡಿಸ್ತಾರೆ. ಕೊರಡೆಯಿಂದ ಓಡಿಸಿ ಆತನ ಜನನ ಮುಂದೆ ತಂದು ನಿಲ್ಲಿಸನೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಅದು ಕೊರಡೆಗಳನ್ನು ಹೊಡೆದು ರಕ್ತ ಇರುತ್ತೆ. ತಲೆಯಲ್ಲಿ ಮುಳ್ಳಿನ ಕಿರೀಟ ಇರುತ್ತೆ. ತಂದ ಅದನ್ನು ಅವ್ರ ಮುಂದೆ ನಿಲ್ಲಿಸ್ತಾನೆ. ನೋಡಮ್ಮರ, ನಿಮಗೋಸ್ಕರ ಇವರನ್ನು ಎಷ್ಟು ಹೊಡೆದಿದ್ದೇನೆ, ಎಷ್ಟು ಓಡಿಸಿದ್ದೇನೆ, ಇವ್ರ ಗಾಯಗಳನ್ನ ನೋಡ್ರಿ ಅಂತ ಹೇಳಿ. ಹಲ್ಲೆಲೂಯಾ. ಆದ್ರೂ ಮನ ಕರಗಲ್ಲ. ಸಿಲ್ಬೆಗೆ ಹಾಕ್ಸು ಅಂತ ಹೋಗ್ತಾರೆ. ಹಲ್ಲೆಲೂಯಾ. ಅವ್ರನ್ನ ಸಿಲ್ಬೆಗೆ ಹಾಕ್ರಿ ಅಂತೇಳಿ ಯಾಕೆ ಹೋಗಿದ್ದು? ಸ್ವಂತ ಜನನೇ, ಪರಿಸಾಯರು, ಸದ್ದುಕಾಯರು, ಯಾಚಕರು. ಹಲ್ಲೆಲೂಯಾ. ಇದರಲ್ಲಿ ಇನ್ನೊಂದು ಪ್ಲಾನ್ ಇದೆ. ಮೊನ್ನೆ ತಾನೇ ಗೊತ್ತಾಯ್ತು. ದೇವರಿವರು ಎಬ್ಬರಿಸಿದಾರಂತ. ಸಿಲ್ಬೆಗೆ ಹಾಕ್ಸಿ ತನ್ನ ಜನರನ್ನೇ ಎಬ್ಬರಿಸಿ ಯೇಸುವನ್ನ ಸಿಲ್ಬೆಗೆ ಹಾಕ್ಲಿಕ್ಕೆ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಯಾಕಂದ್ರೆ ಅವರ ಮೂಲಕ ಯೇಸುವಿನ ನಾಮ ಮಹಿಮೆ ಪಡೋದಕ್ಕೋಸ್ಕರ சொந்த ஜனத்தாரையே இயேசு கிறிஸ்து விரோதமாக ஏகப்பட்டு சிலுவையில் அடிங்க சிலுவையில் போடுங்கன்னு சொல்றாங்க. செய்து இயேசுவை சிலுவையில் அறி வைத்தார். ಯೇಸುವನ್ನ ಸಿಲುಬೆಯಲ್ಲಿ ಜಡಿಯಲ್ಪಟ್ಟರು. ಹಲ್ಲೆಲೂಯಾ. ಜಡಿಯಲ್ ಪಡದೆ ಹೋಗಿದ್ರೆ ನಮ್ಮ ಪಾಪ ವಿಮೋಚನೆ ಇರ್ತಿದ್ದಿಲ್ಲ. ನಮ್ಮ ಪಾಪದಿಂದ ಬಿಡುಗಡೆ ಆಗ್ತಾ ಇದ್ದಿಲ್ಲ. ನಮ್ಮ ಶಾಪಗಳಿಂದ ಬಿಡುಗಡೆ ಆಗ್ತಾ ಇದ್ದಿಲ್ಲ. ಅದು ಸಿಲುಬೆಯಲ್ಲಿ ಜಡಿಯಲ್ಪಟ್ಟಿದ್ದರಿಂದನೇ ನಾವೆಲ್ಲ ಪಾಪ ಮುಕ್ತರಾಗಿದ್ದೇವೆ. ಹಲ್ಲೆಲೂಯಾ. ಯಾಕಂದ್ರೆ ಸಿಲುಬೆಯಲ್ಲಿ ಅದು ಜಡಿಯಲ್ಪಡೋದಕ್ಕೆ ನನ್ನ ಸ್ವಂತ ಜನರನ್ನ ದೇವರು ಬರ್ಸ್ತಾನೆ. ಸಿಲ್ಬೆಗೆ ಹಾಕ್ಸಿರುತ್ತೆ. ಸಿಲ್ಬೆ ಅವನು ಎಷ್ಟು ಹೋರಾಡ್ತಾನೆ. ಈ ಕೈ ತೊಳ್ಕೊಂತ ನೋಡಪ್ಪ, ಈ ಪಾಪಕ್ಕೂ ನಮಗೂ ಕೆಲಸ ಸಾಧ್ಯ ಇಲ್ಲ. ನನಗೂ ಅದಕ್ಕೆ ಒಡನಾಟ ಇಲ್ದಾದ್ರೂ ಪರವಾಗಿಲ್ಲ ಮಾರೇ, ನಾನು ಮಕ್ಕಳು ಲೆಕ್ಕ ಕೊಡ್ಕೋತೀನಿ. ಸಿಲುವೆಲ್ಲ ಕೊಡು ಅವನ ರಥ ಬಳಿ ಆಮೇಲೆ ಹೊರಟು ಕೈ ತಣಿಲ ಕೈಗಳನ್ನ ಅದ್ರ ರಥ ಬಳಿ ಆಮೇಲೆ ಪುಳಿ ಮೇಲೆ ಹೊರಟು ಮೇಲೆ ಪುಳಿ ಮೇಲೆ ಹೊರಟು ನಮ್ಮ ಮೇಲೆ ನಮ್ಮ ಮಕ್ಕಳ ಮೇಲೆ ಬರಲಿ. ಹಲ್ಲೆಲೂಯಾ. ತಮ್ಮ ಮೇಲೆ ಹೇಳ್ಕೊಳ್ತಾರೆ. ಯೇಸುವನ್ನ ಸಿಲುಬೆ ಹೊಡೆಯೋದಕ್ಕೆ ಕರ್ಕೊಂಡು ಹೋಗ್ತಾರೆ. ದಾರಿಯಲ್ಲಿ ಹೋಗ್ತಾರೆ. ಸೈತಾನ ಸಿಲುಬೆ ಮೇಲೆಲ್ಲ ಬೀಳಿಸಿ ಸಿಪಾಯಿಗಳಿಂದ ಕೊರಡೆಯಿಂದ ಓಡಿಸಿ ದಾರಿಯಲ್ಲೇ ಸಹಾಯ ಮಾಡ್ತಾರೆ. ಅದು ಯೇಸುವಿನ ಜೀವ ಹೋಗಲ್ಲ. ಹಲ್ಲೆಲೂಯಾ. ಯಾಕಂದ್ರೆ ಅದು ಅಷ್ಟೇ ಹೇಳಿದ್ದಾರೆ, ನನ್ನ ಜೀವ ಯಾರು ತೆಗಿಯಕ್ಕಾಗಲ್ಲ, ನಾನಾಗಿ ನಾನೇ ಕೊಡುತ್ತೇನೆ. ಎನ್ ಮೇಲೆ ಯಾರನ್ನ ಹಿಡ್ಕೊಂಡಿ ಅದೇ ಎನ್ ಜೀವನ ನಾನೇ ಕೊಡುತ್ತೇನೆ ಎಂದು ಕರೆದು சொல்லிದ್ದಾರೆ. ಹಲ್ಲೆಲೂಯಾ. ಹಾಗಾಗಿ ಸೈತಾನು ಸಿಲುಬೆಯಲ್ಲಿ ಯೇಸು ಜಯಲ್ಪಡ್ತಾನೆ. ಸಿಲುಬೆಯಲ್ಲಿ ಹೊಡೆಯಲ್ಪಟ್ರೆ ಅವನ ತಲೆ ಜಯಲ್ಪಡುತ್ತೆ. ಸೈತಾನ ಬಲಗಳು ಮುರಿಯಲ್ಪಡುತ್ತೆ. ಸೈತಾನ ತಂತ್ರಗಳು ಲಯವಾಗುತ್ತೆ. ಅದನ್ನು ಎಷ್ಟೋ ಬ್ಲಾಕ್ ಮಾಡ್ತಾನೆ. ಯೇಸುವನ್ನ ಸಿಲುಬೆಯಲ್ಲಿ ಹೊಡೆಯಕ್ಕೆ ಕೊಡಬಾರ್ದು. ಹಲ್ಲೆಲೂಯಾ. ಸಿಲುಬೆ ಭಾರವಾದ ಸಿಲುಬೆ ಹೊತ್ತುಕೊಂಡು ಹೋಗುವಾಗ ನಿಮ್ಮೆಲ್ಲ ಪಾಪಗಳನ್ನ, ಅಕ್ರಮಗಳನ್ನ, ಅನ್ಯಾಯಗಳನ್ನ ಆ ಸಿಲುಬೆಯಾಗಿ ಆತನ ಮೇಲೆ ಒರೆಸಿದಾಗ ಅದನ್ನು ಎತ್ಕೊಂಡು ನಡೆಯಲಿಕ್ಕಾಗದೆ ತಡವರಿಸ್ತಾ ಬೀಳುತ್ತಾ ಏಳುತ್ತಾ. ಹಲ್ಲೆಲೂಯಾ. ಹೆಂಗು ಒಬ್ಬರು ಕರ್ಕೊಂಡ್ ಬಂದಿದ್ದ ಜೊತೆಗೆ ಸಿಲುಬೆ ನಿಲ್ಲಿಸಿ ಆ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಾರೆ. ಹಲ್ಲೆಲೂಯಾ. ಅದು ನಮಗೋಸ್ಕರ ಪ್ರಸವ ವೇದನೆ ಪಟ್ಟನು. ಅವರು ಮಾತಾಡ್ತಾರೆ ಕೀರ್ತನೆಯಲ್ಲಿ 22ನೇ ಅಧ್ಯಾಯ 1ನೇ ವಾಕ್ಯ ಮೊದಲ ಸಂಗೀತ 22వ అధికారం 1వ వచనం. என் தேவனே ஏன் என்னை கைவிட்டீர்? கைவிட்டீர். சொல்றாங்க, என் தேவனே ஏன் என்னை கைவிட்டீர்? உதவி எனக்கு உதவி செய்யாமலும் நான் கதறி சொல்லும் வார்த்தைகளை கேளாமலும் ஏன் தூரமாயிருக்கிறீர்? ಹಲ್ಲೆಲೂಯಾ. ವಾಕ್ಯ ಹೇಳುತ್ತಲೇ
ಆ? ನನ್ನ ದೇವರೇ, ನನ್ನ ದೇವರೇ, ಯಾಕೆ ನನ್ನನ್ನ ಕೈ ಕೈ ಬಿಟ್ಟಿದ್ದೀರಿ? ಯಾಕಪ್ಪ ಕೈ ಬಿಟ್ಟಿ? ಹಲ್ಲೆಲೂಯಾ. ದೇವ್ರು ಕೈ ಬಿಟ್ರು ತನ್ನ ಮಗನ್ನ ನೀನು ಸಾಯಲೇ ನೀನು ಪಾಪದಿಂದ ನಿನ್ನ ಸ್ಮರಣದಿಂದ ಅನೇಕ ಬಿಡುಗಡೆ ಅನೇಕ ರಕ್ಷಣೆ ಹೊಂದಿ ಅವ್ರ ರಾಜ್ಯಕ್ಕೆ ಬರಬೇಕು. ಅದರಿಂದ ನಾನು ನಿನ್ನನ್ನು ಕೈ ಬಿಡ್ತಾ ಇದ್ದೇನೆ. ನೀನು ಯಾಕೆ ನನ್ನನ್ನು ಕೈ ಬಿಟ್ಟಿ? ನನ್ನ ಕೂಗನ್ನು ಕೇಳದೆ ದೂರವಾಗಿದ್ದೀಯಲ್ಲ. ಇಲ್ಲ ಮಗ, ನೀನು ಸಾಯಲಿ, ನೀನು ಸಾಯಲಿ. ಗರ್ಭವೇದನೆ. ಯಾಕೆ ನನ್ನನ್ನು ಕೈ ಬಿಟ್ಟಿಯಪ್ಪ? ಯಾಕೆ ನನ್ನನ್ನು ಕೈ ಬಿಟ್ಟಿ? ಏನಿಂದ ಕೈ ಬಿಟ್ಟಿ? ಹಲ್ಲೆಲೂಯಾ. ಪ್ರಾರ್ಥನೆ ಅದರಲ್ಲಿ 13ನೇ ವಾಕ್ಯ ಬಂದ್ರೆ, ಅವರು ಗರ್ಜಿಸುವ ಉಗ್ರಸಿಂಹಗಳಂತೆ ನನ್ನನ್ನು ನುಂಗುವುದಕ್ಕೆ ಬಾಯಿ ತೆರೆದಿದ್ದಾರೆ. ಆಮೆನ್. பீரி கர்ஜிக்கிற சிங்கத்தை போல் என்மேல் தங்கள் வாயை திறக்கிறார்கள். பீரி கர்ஜிக்கிற சிங்கத்தை போல் என்மேல் தங்கள் வாயை திறக்கிறார்கள். ಗರ್ಜಿಸುವ ಅವರು ಗರ್ಜಿಸುವ ಸಿಂಹಗಳಂತೆ ನನ್ನನ್ನು ಬಿಡಬೇಕಂತಿದ್ದಾರೆ. ಎಲ್ಲರೂ ಸಿಲ್ಬೇಕು, ಸಾಯಿಲಿ ಸಾಯಿಲಿ ಸಾಯಿಲಿ. ಹಲ್ಲೆಲೂಯಾ. ಅದರಲ್ಲೇ 16ನೇ ವಾಕ್ಯ ನೋಡೋಣ. ನಾಯಿಗಳು ನನ್ನನ್ನು ಸುತ್ತಿಕೊಂಡಿವೆ, ನಾಯಿಗಳು ನನ್ನನ್ನು ಸುತ್ತಿಕೊಂಡಿವೆ, ದುಷ್ಟರ ಗುಂಪು ನನ್ನನ್ನು ಆವರಿಸಿಕೊಂಡಿದೆ, ನನ್ನ ಕೈಕಾಲುಗಳನ್ನು ತಿಳಿದಿದ್ದಾರೆ. நாய்கள் என்னை சூழ்ந்திருக்கிறது, பொல்லாதவர்களின் கூட்டம் என்னை வளைந்து கொண்டது, என் கைகளையும் என் கால்களையும் உருவ குத்தினார்கள். என் கைகளையும் கால்களையும் உருவ குத்தினார்கள். ಹಲ್ಲೆಲೂಯಾ. ಅವರು ನನ್ನ ಕೈ ಕಾಲುಗಳನ್ನು ತಿಳಿದಿದ್ದಾರೆ. ಅಂದ್ರೆ ಶಿಲ್ಬೆಯಲ್ಲಿ ಮಳೆ ಹೊಡೆದಿದ್ದಾರೆ. ಕೈಗಳಲ್ಲಿ ಮಳೆ, ಕಾಲುಗಳಲ್ಲಿ ಮಳೆ, ಕೈ ಕಾಲುಗಳು ಹಾನಿ ಖರಾಬಪಟ್ಟು ಶಿಲ್ಬೆಯಲ್ಲಿ ಅರೆಯಪಟ್ಟಿರ್ತಾರೆ. 70,000 ಯಾವಾಗ ಸಾಯ್ತಾರೋ ಅಂತ ಕಾಯ್ತಾ ಇದ್ದಾರೆ. ಹಲ್ಲೆಲೂಯಾ. 18ನೇ ವಾಕ್ಯ. ನನ್ನ ಮೇಲುಣಿಕೆಯನ್ನು ತಮ್ಮಲ್ಲಿ ಪಾಲು ಮಾಡಿಕೊಳ್ಳುತ್ತಾರೆ, ನನ್ನ ಅಂಗಿಗೋಸ್ಕರ ಚೀಟು ಹಾಕುತ್ತಾರೆ. ಆಮೆನ್. என் வஸ்திரங்களை தங்களுக்குள்ளே பங்கிட்டு என் உடையின் பேரில் சீட்டு போடுகிறார்கள். ಹಲ್ಲೆಲೂಯಾ. ಅದ್ರ ಬಟ್ಟೆಯನ್ನು ಚೀಟಿ ಹಾಕಿದ್ ನನಗೆ ನಿಮಗೆ ಅಂತಲೇ ಚೀಟಿ ಬರೆದಾಗ್ತದೆ. ಆ ಬಟ್ಟೆ ಹೆಂಗಿತ್ತಂದ್ರೆ ಹೊಲಿಗೆ ಇಲ್ಲದಂತ ಬಟ್ಟೆ. ಹಲ್ಲೆಲೂಯಾ. ಅಲ್ಲಿ ಎಲ್ಲರೂ ಇವಾಗ ನಮ್ಮ ಕೈ ಸೋಲ್ಡರ್ ಹತ್ರ ಹೊಲಿಗೆ ಬಿಡ್ಬೇಕಲ್ವಾ, ಸೈಡಲ್ಲಿ ಹೊಲಿಗೆ ಬಿಡ್ಬೇಕಲ್ವಾ. ಎಷ್ಟು ಸಮಯ ಹಾಕಿದಂತ ಬಟ್ಟೆಗೆ ಹೊಲಿಗೆನೇ ಇಲ್ವಂತ. ಹಲ್ಲೆಲೂಯಾ. ಆ ಅಷ್ಟು ಒಳ್ಳೆ ಬಟ್ಟೆ ನೋಡಿ, ಹೊಲಿಗೆ ಇಲ್ಲದ ಬಟ್ಟೆ ಅಲ್ವಾ, ಸರಿ ಬಿಡಪ್ಪ ಒಂದು ಚೀಟಿ ಹಾಕ. ಯಾರಿಗೆ ಬರುತ್ತೋ ಅವರಿಗೆ. ಹಲ್ಲೆಲೂಯಾ. ಯಾರಿಗೆ ಬರುತ್ತೋ ಅವರಿಗೆ ಬಟ್ಟೆ ಸಿಟ್ಟು ಕೊಟ್ಟ ವಸ್ತ್ರ ಯಾರು ಕೇಳಿದೋ ಅವಳಿಗದ ಅಂತ. ಅಪೊಸ್ತಲರ ಕೃತ್ಯ 2:23ನೇ ವಾಕ್ಯ ನೋಡೋಣ. ಅಪೊಸ್ತಲರು 2:23. அப்படி இருந்தும் தேவன் நிர்ணயித்திருந்த ஆலோசனைப்படியும் அவருடைய முன்னறிவின்படியும் ஒப்பு கொடுக்கப்பட்ட அந்த இயேசுவை நீங்கள் பிடித்து அக்கிரமக்காரருடைய கைகளினாலே சிலுவையில் ஆணியடித்து கொலை செய்தீர்கள். ಆ ಯೇಸು ದೇವರು ಸ್ಥಿರ ಸಂಕಲ್ಪಕ್ಕೂ ಭವಿಷ್ಯದ ಜ್ಞಾನ ಅನುಸಾರವಾಗಿ ಒಪ್ಪಿಸಲ್ಪಟ್ಟಿರಲಿ. ನೀವು ಅನ್ಯ ಜನರ ಕೈಯಿಂದ ಆತನನ್ನು ಶಿಲುಬೆಗೆ ಹಾಕಿಸಿಕೊಂಡಿರಿ. ಶಿಲುಬೆಗೆ ಹಾಕಿ ಕೊಂದಿರಿ. ಕೊಲ್ಲಲು. ಹಲ್ಲೆಲೂಯಾ. ನಮ್ಮನ್ನು ನಿಮ್ಮನ್ನು ರಕ್ಷಿಸುವುದಕ್ಕೋಸ್ಕರ, ನಮ್ಮನ್ನು ನಿಮ್ಮನ್ನ ಪಾಪದಿಂದ ಶಾಪದಿಂದ ಬಿಡುಗಡೆ ಮಾಡುವುದಕ್ಕೋಸ್ಕರ, ಮುನ್ನಿ ಪಾಪದಿಂದ ರಕ್ಷಿಸುವುದಕ್ಕಾಗ ಆ ಗರ್ಭವೇದನೆ ಪ್ರಸವ ವೇದನೆ ಪಟ್ಟ. ಅದರ ಗರ್ಭವೇದನೆ ಪಟ್ಟರು. ನಾವು ಸ್ವಲ್ಪದರ ದೇವರನ್ನ ತಿರಸ್ಕಾರ ಮಾಡ್ತೀವಿ. ஒரு சின்ன விஷயம் வந்தா கர்த்தரை வெறுக்கிறோம். கர்த்தரை வந்து தூரம் போகிறோம். அவரை மன்னிப்பு கேட்கலாம், ಚಾನ್ಸೇ கிடையாது. ಹಲ್ಲೆಲೂಯಾ. ನೀ ಗೊತ್ತಿದ್ದು ಪಾಪ ಮಾಡಿದ ದೇವರು ನಿನ್ನನ್ನು ಸ್ವೀಕರಿಸೋದಿಲ್ಲ.
தெரியாம இருந்தப்ப செய்த பாவத்தை கர்த்தர் மன்னித்தார். நீ தெரிஞ்சும் செய்தின மன்னிப்பு கிடையாது. ಗೊತ್ತಿಲ್ಲದೆ ನೀನು ಮಾಡಿದಂತೆಲ್ಲ ಪಾಪಗಳನ್ನ ಸ್ವಾಮಿ ಶಿಲುಬೆಯಲ್ಲಿ ಹೊತ್ತು ತೀರಿಸಿತು. ನೀ ರಕ್ಷಣೆ ಹೊಂದಿ ದೇವರ ಮಗನಾಗಿ ಮಗಳಾಗಿ ಮತ್ತೆ ನೀನು ಪಾಪ ಮಾಡಿದ ಪಾಪದ ಸಂಬಳ ಮರಣ. ಅದಕ್ಕೆ ಬೆಳಗ್ಗೆ ಯೂಸಫ್ ಮಾತಾಡಕ್ಕೆ ಏನ್ ಮಾತಾಡೋಕೆ ಗೊತ್ತಿಲ್ಲ, ಸಡನ್ ಒಂದು ಮಾತು ಬಂತು, ಬದುಕು ಬಾಳಿನ ಬದುಕು ಬಾಳಿನ ಡಬ್ಬಲ್ಲ ಜಾಸ್ತಿ ಸರಿಯಿಲ್ಲಲ್ಲ. ಅಲ್ಲೇಲೂಯಾ. ಯಾಕಂದ್ರೆ ಅದು ನಮಗಾಗಿ ಪ್ರಶ್ನೆ ವೇದನೆ ಪಟ್ಟಿದ್ದಾರೆ, ನಮಗಾಗಿ ಬಾಧೆ ಪಟ್ಟಿದ್ದಾರೆ, ನೋವು ಅನುಭವಿಸಿದ್ದಾರೆ. ಯಾಕಪ್ಪ ನನ್ನ ಕೈ ಬಿಟ್ಟೆ ಅಂತ ಕೂಗಿದ್ದಾರೆ. ಅಯ್ಯೋ ನಾನು ಸಾಯುವ ಪರಿಸ್ಥಿತಿ, ನನ್ನ ಪ್ರಾಣ ಹೋಗೋ ಪರಿಸ್ಥಿತಿ ಬಂದಿದೆ. ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡ್ರಿ. ಒಂದು ಗಳಿಗೆ ಆದ್ರೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಬಾರ್ದ? ஒரு மணி நேரமாவது விழித்திருந்து ஜெபம் பண்ண கூடாதா? என்னோட விழித்திருக்க கூடாதா? மரணாடிகிற நேரம் ஒரு பயம் உண்டாகி கொண்டிருக்கு. அல்லேலூயா. ಅದನ್ನೆಲ್ಲ ಸ್ಮರಿಸಿ ನೋಡ್ರಿ. ಆ ವೇದನೆ, ಆ ನೋವು, ಆ ಬಾಧೆ, ಆ ದುಃಖ, ಆ ಕಣ್ಣೀರು, ಆ ಬೆವರು ರಕ್ತದನಿ ನಾವು ಯಾವುದು ನೆನೆಸಲ್ಲ, ನಾವು ಯಾವುದು ನೆನೆಸಲ್ಲ. ಅಲ್ಲೇ ಹೇಳ್ರಿ, ಒಟ್ಟು ನಮ್ಮ ಇಷ್ಟಾರ್ಥಗಳು ಮಾತ್ರ ನೆರವೇರಬೇಕು, ನಮ್ಮ ಆಸೆ ಪೂರೈಸಲ್ಪಡಬೇಕು, ನಾವು ಕೇಳಿದೆಲ್ಲ ನಮಗೆ ಕೊಡಬೇಕು. ಇಲ್ಲಂದ್ರೆ ಸ್ವಾಮಿ ಅಲ್ಲ, ದೇವರೆಲ್ಲ ಕೊಡ್ತಾ ಇದ್ರೆ ಸ್ವಾಮಿ ಭಾರಿ ಒಳ್ಳೆಯದು. ಅಲ್ಲೇಲೂಯಾ. ಸ್ವಾಮಿ ಕೊಟ್ಟಿಲ್ಲ ಅಂದ್ರೆ ಸ್ವಾಮಿ. ಅದೇ ರೀತಿ ಒಬ್ಬ ವಿಶ್ವಾಸಿನ ಕಂಡು ರಕ್ಷಿಸಿ ಪರಲೋಕ ರಾಜ್ಯವರೆಗೂ ವಾಕ್ಯಲ್ಲಿ ಸತ್ಯದಲ್ಲಿ ದೇವರ ರಾಜ್ಯಕ್ಕೆ ಕರ್ಕೊಂಡು ಕಷ್ಟದಲ್ಲೂ ಸುಖದಲ್ಲೂ ನಿಂದೆಲ್ಲೋ ಅವಮಾನದಲ್ಲೂ ಜೊತೆಗಿದ್ದು ಅವರನ್ನು ನಡೆಸಿ ದೇವರ ಮಗನಾಗಿ ಮಗಳಾಗಿ ರೋಗದಲ್ಲೂ ಕಷ್ಟದಲ್ಲೂ ಕಣ್ಣೀರಲ್ಲೂ ಇದ್ದಾಗ ಸೇವಕರು ಎಲ್ಲಾ ವಿಧದಲ್ಲಿ ಅವರಿಗೆ ಸಹಾಯ ಮಾಡಿ ಅಲ್ಲೇ 99% ವಿಶ್ವಾಸಿಗಳಿಗಾಗಿ ಸೇವಕರು ಇದ್ದಾರೆ. ಅವರೆಲ್ಲ ಮಾಡ್ತಾ ಇದ್ರೆ ಭಾರಿ ಒಳ್ಳೇದು. ಸೇವಕರು ಏನಾದ್ರೂ ಒಂದು ಮಾತು ಹೇಳ್ಬಿಟ್ರೆ, ಒಂದು ಸಿಟ್ಟಾಗ ಯಾಕೆ ತಪ್ಪು ಮಾಡ್ತಿದ್ಯಾ, ಯಾಕೆ ಮಾತಾಡ್ತಾ ಅಂತ ಹೇಳ್ಬಿಟ್ರೆ ಪಾಸ್ಟರ್ ಸರಿ ಅಲ್ಲೇ ಹೇಳ್ರಿ. ನಮ್ಮ ಪಾಸ್ಟ್ ಯಾಕೆ ಬರ್ತು ಚೆಂಡು ಕಾಣ್ತಾ ಇದೆ, ಏನೇನೋ ಮಾತಾಡ್ತಿದ್ದಾರೆ. ಅಲ್ಲೇಲೂಯ. ಆಗ ನೀನು ಮುಚ್ಚಿಡ್ದಾಗ, ನೀನೇನೇನೋ ಉಲ್ಟಾ ಸೀದಾ ಮಾತಾಡಿದಾಗ ನೀನು ಆತ್ಮಿಕತೆಯಿಂದ ರಕ್ಷೆ ಮುಂದೆ ಮಗನಾಗಿ ಮಗಳಾಗಿ ಮಾಡಿದ್ರೆ ಒಂದು ಸೇವೆ ಚಿಕ್ಕ ತಪ್ಪಿರಲ್ಲ, ಸತ್ಯ ಹೇಳಿರ್ತಾರೆ. ಅದನ್ನು ತೊಡೆದಾಗ ಪಾಸ್ಟರ್ಗೆ ಹಿಂಗೆ ಅನ್ಬಿಟ್ರು, ಪಾಸ್ಟರ್ಗೆ ಹಿಂಗೆ ಅನ್ಬಿಟ್ರು. ಅಲ್ಲೇಲೂಯ. ಕೃತಜ್ಞತೆ ಇಲ್ಲದಂತ ಜೀವಿತ. ಬರೀ ಒಳ್ಳೇದು ಮಾಡ್ತಿದ್ರೆ ಒಳ್ಳೇದು, ಏನಾದ್ರೂ ಒಂದು ಮಾತು ಹೇಳ್ಬಿಟ್ರೆ ಅದೇ ಒಳಗೆ ವಿಷಕ್ಕೆ ಆಗ್ತಾ ಇದೆ. ಈಗ ನಾವು ದೇವ್ರ ರಾಜ್ಯಕ್ಕೆ ಹೋಗೋದು, ಹೇಗೆ ಪರಲೋಕ ರಾಜ್ಯಕ್ಕೆ ಹೋಗಕ್ಕಾಗುತ್ತೆ? ಅಲ್ಲೇ ಹೇಳ್ರಿ. ಅಲ್ಲೇಲೂಯ. ಅಂತ ದೇವಾದಿ ದೇವನೇ ನಮಗೋಸ್ಕರ ಪ್ರಶ್ನೆ ಪಟ್ಟು ನಮ್ಮನ್ನು ರಕ್ಷಿಸಿದ್ದಾರೆ. ಐದು ದೇವರ ಸೇವಕರು ಅವ್ರ ಜೊತೆಗೆ ನಿಮಗೋಸ್ಕರ ಬಾಧೆ ಪಟ್ಟಿದ್ದಾರೆ, ನೋವು ಪಟ್ಟಿದ್ದಾರೆ, ನಿದ್ದೆಗಟ್ಟಿದ್ದಾರೆ, ಉಪವಾಸ ಮಾಡಿದ್ದಾರೆ, 6 ಗಂಟೆ ನಿಮ್ಮ ಜೊತೆಗಿದ್ದು ಕಾದ್ದಾರೆ, ನಡೆಸಿದ್ದಾರೆ. ಎಲ್ಲ 99% ಆಶೀರ್ವಾದ ಬಂದಾಗೆಲ್ಲ ಖುಷಿನೇ. 1% ಏನಾದ್ರೂ ಸಮಸ್ಯೆ ಬಂದಂತ ಇಟ್ಕೋ, ಎಲ್ಲ ಮರ್ತೋಗ್ಬಿಡ್ತಾರೆ. ಅಲ್ಲೇ ಹೇಳ್ರಿ. ಏನಂದ್ರೆ ಎಲ್ಲ ಮರ್ತೋಗ್ಬಿಡ್ತಾರೆ. ಪಾಸ್ಟ್ ಬಗ್ಗೆ ಏನೋ ಜ್ಞಾಪಕನೇ ಇರೋದು. ಅದೇ ರೀತಿನೇ ಯೇಸು ಸ್ವಾಮಿ ಇದೆಲ್ಲ ಮಾಡಿದ್ರು, ಏನಾದ್ರೂ ಸಮಯನೇ ಮಾಡ್ಬಿಡ್ತೀವಿ. ಅಲ್ಲೇ ಹೇಳ್ರಿ. ಮರೀತೀವೋ ಮರಿಯಲ್ವಾ? ಮರೀತು. ಯಾಕೆ ನಾವು ಒಪ್ಕೊಳ್ಳಲ್ಲ, ನಾವು ಮರೆಯಲ್ಲ ಅಂತೇಳಿ ಮರೀತು. ನೋಡ್ರಿ, ಪ್ರಶ್ನೆ ಬೇರೆ ಅವ್ರು ಪಟ್ಟಂತ ಬಾಧೆ, ಅವರಿಟ್ಟಂತ ಕಣ್ಣೀರು, ಅವ್ರು ಪಟ್ಟಂತ ವ್ಯಾಕುಲ, ಏನಾದ್ರೂ ಸಾಯೋ ಪರಿಸ್ಥಿತಿ ಇರ್ತೇನೆ ನನ್ನ ಆತ್ಮಗೂ ಅಲ್ಲೇಲೂಯ ವೇದನೆ ಪಡ್ತಾನೆ. ಸಾಯುವಷ್ಟು ದುಃಖಕ್ಕೊಳಗಾಗಿದೆ, ಸಾಯುವಷ್ಟು ದುಃಖಕ್ಕೊಳಗಾಗಿದೆ. ಯಾರಿಗೋಸ್ಕರ? ನಮಗೋಸ್ಕರ, ನಮ್ಮೆಲ್ಲರೂ ಸುಖವಾಗಿರೋದಕ್ಕೋಸ್ಕರ, ನಾವೆಲ್ಲರೂ ಆಶೀರ್ವದಿಸಲ್ಪಟ್ಟವರಾಗಿರೋದಕ್ಕೋಸ್ಕರ. ಅಲ್ಲೇಲೂಯ. ಅದನ್ನು ಬಾಧೆ ಪಟ್ಟು ಅದನ್ನು ಮರೆಯದಂತೆ, ಅದನ್ನು ಪಟ್ಟಂತ ಗರ್ಭ ವೇದನೆಯನ್ನು
ಯಾವ ಕಾರಣಕ್ಕೂ ಯಾವ ಗಳಿಗೆ ಯಾವ ನಿಮಿಷವೂ ಮರೆಯದಂತೆ ಆತ ನೀವು ಮಹಿಮೆ ಪಡಿಸುವಾಗ ಹಲ್ಲೆಲೂಯಾ ನೀವು ಹಿಂದಿರುಗಿ ನೋಡೋದೇ ಇಲ್ಲ, ಮುಂದೆ ಹೋಗ್ತಾ ಇರದೆ ನೀವು பின்னிட்டு பார்க்க மாட்டீங்க. உன்னை கர்த்தருடைய சமூகத்தில் வளர்த்து கொண்டே போ, ಬೆಳೀತಾ ಇರ್ತವೆ. ಹಲ್ಲೆಲೂಯಾ. ಪಟ್ಟಂತ ಬಾಧೆಗಳನ್ನ ಮರೆಯದಂತೆ ಅದು ಇನ್ನೂ ಬೇಗಸ್ಥರಾಗಿ, ಇನ್ನೂ ಭಯದಲ್ಲಿ, ಇನ್ನೂ ಭಕ್ತಿಯಲ್ಲಿ, ಇನ್ನೂ ಪರಿಶುದ್ಧತೆ, ಯಾವುದೇ ಕಾರಣಕ್ಕೆ ಅದನ್ನು ಬಿಟ್ಟುಕೊಡದಂತೆ ನಾವು ಜೀವಿಸುವರಾಗಿ ಕಾಣುವಂತೆ ದೇವರಿಗೆ ಒಪ್ಪಿಸಿಕೊಡೋಣ. ದೇವರ ವಾಕ್ಯವನ್ನು ಆಸ್ವಾದಿಸಲಿ. ಕರ್ತನ ವಸನಕ್ಕೆ ಆಸ್ವಾದಿಸಬರಾಗಲಿ. ನಮ್ಮೆಲ್ಲ ಮುಳುಗಾಲ್ಕೊಡಿ, ನಮ್ಮೆಲ್ಲ ಮುಳುಕಾಲ ಕೇಳಿದ ವಾಕ್ಯಕ್ಕೋಸ್ಕರ ಒಬ್ಬರು ಪ್ರಾರ್ಥನೆ ಮಾಡಿ. ಮಗೆ ಕ್ರೋಡಿ ಸ್ತೋತ್ರ ದೀಖಾದ ಶೀಮಾ இயேசுவே உமக்கு நன்றி அப்பா. முழுக்க பிதாவின் சித்தத்தை நிறைவேற்றத்தான் நான் வந்தேன் என்று நீர் சொன்னது போல தகப்பனே, இயேசுவே உமக்கு கோடி ஸ்தோத்திரம். இங்கே வந்திருக்கிற யாவரும் கிறிஸ்துவுக்குள் பிதாவின் சித்தத்தை செய்கிறவர்களாக நீர் பலப்படுத்தும் தகப்பனே. இயேசு பரிசுத்த ஆவியானவரே நீர் சூழ்ந்து கொள்ளுங்க. நீர் கொடுத்திருக்கிற ஒவ்வொரு ஆசைகளையும் பிதாவின் சித்தத்தை இயேசு கிறிஸ்துவின் நாமத்தினாலே நிறைவேற்றும் வழியிலே நீர் நடத்துவீராக. ஓ லசிகதா ரகமமி மசூதா